ನಮಸ್ಕಾರ. ಇವತ್ತಿನ ದಿನ ನಾವು ಗರ್ಭ ಸಂಸ್ಕಾರ ಪುಸ್ತಕದ ಅಧ್ಯಾಯ 14 ನೋಡೋಣ. ಯಾರು ಈ ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ, ಹೋಗಿ ಒಂದು ಸರ್ತಿ ಆ ವಿಡಿಯೋಗಳನ್ನು ನೋಡಿ ಬಂದು ಆಮೇಲೆ ಅಧ್ಯಾಯ 14 ನೋಡಿ. ಇದರಿಂದ ನಿಮಗೆ ಗರ್ಭ ಸಂಸ್ಕಾರ ಪುಸ್ತಕದ ಸಂಪೂರ್ಣ ತಿಳುವಳಿಕೆ ಬರುತ್ತೆ. ಬನ್ನಿ ಈಗ ಅಧ್ಯಾಯ 14 ಶುರು ಮಾಡೋಣ. ಅಧ್ಯಾಯ 14 ಗರ್ಭಸ್ಥ ಶಿಶುವಿನಲ್ಲಿ ಸದ್ಗುಣ ಸಂಸ್ಕಾರ, ಸುಂದರ ಭವಿಷ್ಯಕ್ಕೆ ಅಡಿಪಾಯ ಹಾಕಿ. ಗರ್ಭಿಣಿ ಮಹಿಳೆ ಇತರರು ಅಂದರೆ ಬೇರೆಯವರು ನಮ್ಮ ಜೊತೆಗಿರೋರ ಗುಣಗಳ ಬಗ್ಗೆ, ಒಳ್ಳೆಯ ಗುಣಗಳ ಬಗ್ಗೆ ಅಥವಾ ನ್ಯೂನತೆಗಳ ಬಗ್ಗೆ ಗಮನ ಹರಿಸೋದ್ರಿಂದ ಅವಳ ಆಂತರಿಕ ಮನಸ್ಸಿನಿಂದ ತನ್ನ ಭ್ರೂಣಕ್ಕೆ ನೇರವಾಗಿ ಆ ಗುಣಗಳನ್ನು ವರ್ಗಾಯಿಸ್ತಾಳೆ. ಹಾಗಾಗಿ ಗರ್ಭಿಣಿ ಮಹಿಳೆ ಯಾವಾಗಲೂ ಸದ್ಗುಣಗಳ ಮೇಲೆ ಗಮನ ಹರಿಸಬೇಕು, ಕೇಂದ್ರೀಕರಿಸಬೇಕು. ಅದರಿಂದ ಮಗುವಿಗೆ ಸದ್ಗುಣಗಳು ನೇರವಾಗಿ ವರ್ಗಾವಣೆ ಆಗುತ್ತೆ. ಇಲ್ಲ ಅಂದರೆ ನ್ಯೂನತೆಗಳು ಸಹ ವರ್ಗಾವಣೆ ಆಗೋ ಸಾಧ್ಯತೆ ಇರುತ್ತೆ. ಇದ್ರ ಜೊತೆಗೇ ಕುಟುಂಬದ ಸದಸ್ಯರು ಮತ್ತು ಸಂಬಂಧಿಕರ ಬಗ್ಗೆ ಆ ಗರ್ಭಿಣಿ ಮಹಿಳೆ ಯಾವ ಭಾವನೆಯನ್ನು ಹೊಂದಿರ್ತಾಳಲ್ಲ ಗರ್ಭಿಣಿ ಇದ್ದಾಗ, ಅದೇ ಭಾವನೆಗಳು ಮಗುವಿಗೆ ಸಹ ವರ್ಗಾವಣೆ ಆಗುತ್ತೆ. ಆದ್ದರಿಂದ ಪ್ರತಿಯೊಬ್ಬರ ಬಗ್ಗೆಯೂ ಸಹ ಆ ಗರ್ಭಿಣಿ ಮಹಿಳೆ ಪ್ರೀತಿ ಮತ್ತು ಗೌರವದ ಭಾವನೆಯನ್ನು ಹೊಂದಬೇಕು. ಹೇಗೆ ನಾವು ಎಲ್ಲರ ಬಗ್ಗೆನೂ ಪ್ರೀತಿ ಮತ್ತು ಗೌರವದ ಭಾವನೆ, ಸದ್ಗುಣಗಳ ಬಗ್ಗೆನೇ ಹೇಗೆ ನಾವು ಅಂದ್ಕೊಳ್ಳೋದು ಅನ್ನೋದಾದರೆ, ಈಗ ಎಲ್ಲರಲ್ಲಿಯೂ ಸಹ ಬರೀ ನ್ಯೂನತೆಗಳೇ, ನೆಗೆಟಿವ್ ಗುಣಗಳೇ ಇರೋದಿಲ್ಲ. ಎಲ್ಲರ ಹತ್ರನೂ ಕೆಲವಾದ್ರೂ ಸದ್ಗುಣಗಳಿರ್ತವೆ. ಅದರ ಬಗ್ಗೆ ನಾವು ಕೇಂದ್ರೀಕರಿಸಬೇಕು, ಅದ್ರ ಕಡೆ ನಾವು ಲಕ್ಷ್ಯ ವಹಿಸಿ ನೋಡಬೇಕು. ಈಗ ಯಾವುದೇ ವ್ಯಕ್ತಿ ಆಗಿರಲಿ, ಒಬ್ಬ ವ್ಯಕ್ತಿ ಕಡೆಗೆ ಕನಿಷ್ಠ 5 ಗುಣಗಳ ಆದ್ರೂ ಒಳ್ಳೆಯ ಗುಣಗಳನ್ನು ನಾವು ಕಂಡುಕೋಬೇಕು. ಆ ಗುಣಗಳ ಬಗ್ಗೆ ಗಮನ ಹರಿಸಬೇಕು. ಪ್ರತಿಯೊಬ್ಬರಲ್ಲಿಯೂ ನಾವು ಕನಿಷ್ಠ 5 ಗುಣಗಳನ್ನಾದರೂ ಸದ್ಗುಣಗಳನ್ನು ನೋಡಿದ್ದೇ ಆದರೆ ನಾವು 10 ಜನರಲ್ಲಿ 50 ಒಳ್ಳೆಯ ಗುಣಗಳನ್ನು ನೋಡಿದಂಗೆ ಆಗುತ್ತೆ. ಅದರಿಂದ ನಮ್ಮ ವಿಚಾರಗಳು ಸಹ ಬದಲಾಗೋ ಸಾಧ್ಯತೆ ಇರುತ್ತೆ. ನಮ್ಮ ಮಗು ನಮಗೆ ಇದೇ ಥರದಾದಂತಹ ಗುಣಗಳನ್ನು ಹೊಂದಬೇಕು ಅನ್ನೋ ಆಸೆ ಎಲ್ಲ ಮಹಿಳೆಗೂ ಇರುತ್ತೆ. ಆ ರೀತಿ ಆಗಬೇಕು ಅಂದರೆ ನಾವು ಆ ರೀತಿ ನಮ್ಮ ಒಂದು ಮಗುವನ್ನು ಪಡಿಬೇಕು ಅಂತಂದರೆ ಒಂದು ವಿಷನ್ ಬೋರ್ಡನ್ನು ರಚಿಸಿ ನಮ್ಮ ರೂಮ್ನಲ್ಲಿ ಹಾಕ್ಕೋಬೇಕು, ಇಲ್ಲ ನಾವು ಓಡಾಡೋ ಜಾಗದಲ್ಲಿ ಹಾಕ್ಕೋಬೇಕು. ಅದನ್ನು ಪ್ರತಿದಿನ ಗಮನಿಸ್ತಾ ಇದ್ದರೆ ಅದೇ ರೀತಿಯಾದಂತಹ ಮಗು ಹುಟ್ಟುತ್ತೆ, ಅದೇ ರೀತಿಯಾದಂತಹ ಗುಣಗಳನ್ನು ಹೊಂದುತ್ತೆ ಮಗು.